ತುಮಕೂರಿನ ಸುಪ್ರಸಿದ್ಧ ಸಿದ್ಧಗಂಗಾ ಮಠಕ್ಕೆ ಎದುರಾಗುತ್ತಾ ನೀರಿನ ಹಾಹಾಕಾರ ಅಂತಕ್ಕಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದು ಮಠದಿಂದ ಆಗಿರ್ತಕ್ಕಂಥ ತಪ್ಪಲ್ಲ, ಸರ್ಕಾರ ಕೊಟ್ಟಂತಹ ವಾಗ್ದಾನವನ್ನು ಮರೆತಿರೋದ್ರಿಂದ ಹೆಚ್ಚು ಕಡಿಮೆ ಸಾವಿರಾರು ವಿದ್ಯಾರ್ಥಿಗಳು, ಲಕ್ಷಾಂತರ ಭಕ್ತರಿಗೆ ಈಗ ತೊಂದರೆ ಆಗ್ತಾ ಇದೆ. 70 ಲಕ್ಷ ಬಿಲ್ ಪಾವತಿ ಮಾಡೋದಕ್ಕೆ ಆಗದೇ ಇರೋಷ್ಟು ಬಡವಾಯ್ತಾ ರಾಜ್ಯ ಸರ್ಕಾರ. ಎಂ.ಬಿ. ಪಾಟೀಲರು ಭರವಸೆ ಕೊಟ್ಟಿದ್ರು, ಓಪನ್ ಆಗಿ ಹೇಳಿದರು, ಮಠದ ವತಿಯಿಂದ ಬೇಡ ನಾವೇ ತುಂಬ್ತೀವಿ ಅಂತ. KIADB ಬಿಲ್ ಪಾವತಿಸದ ಹಿನ್ನೆಲೆಯಲ್ಲಿ ಕರೆಂಟ್ ಸಂಪರ್ಕವನ್ನು ಕಡಿತಗೊಳಿಸಲಾಗಿದೆ. ಬೆಸ್ಕಾಂ ಅವರು ಕರೆಂಟ್ ಸಂಪರ್ಕವನ್ನು ಕಡಿತ ಮಾಡಿದ್ದಾರೆ. ಆ್ಯಕ್ಚುಲಿ ಏನು ಗೊತ್ತಾ ವಿಚಾರ, ಹೊನ್ನೇನಹಳ್ಳಿ ಅಂತ ಇದೆ, ಆ ಹೊನ್ನೇನಹಳ್ಳಿಯಿಂದ ದೇವರಾಯಪಟ್ಟಣ ಕೆರೆಗೆ ನೀರು ಪಂಪ್ ಆಗ್ತಾ ಇತ್ತು. ಅಲ್ಲಿ ಈಗ ವಿದ್ಯುತ್ ಸಂಪರ್ಕ ಎಲ್ಲ ಹೆಂಗೆ ಪಂಪ್ ಮಾಡ್ತಾರೆ, ಈಗ ಹೊನ್ನೇನಹಳ್ಳಿ ಪಂಪ್ ಹೌಸ್ನಲ್ಲಿ ನೀರು ಪೂರೈಕೆ ಬಂದಾಗಿದೆ. ಹೊನ್ನೇನಹಳ್ಳಿಯಿಂದ ದೇವರಾಯಪಟ್ಟಣ ಕೆರೆಗೆ ನೀರು ಪೂರೈಕೆ ಆಗ್ತಾ ಇತ್ತು. ಈಗ ದೇವರಾಯಪಟ್ಟಣ ಕೆರೆಗೆ ನೀರು ಹರಿಸುವ ಪ್ರಕ್ರಿಯೆ ಸ್ಥಗಿತವಾಗಿದೆ. ಮತ್ತು ಅವ್ರಿಗೆ ನೀರೇನು ಮಾಡ್ತೀರಾ, ದೇವರಾಯಪಟ್ಟಣದಿಂದ ಇವರು ಪಂಪ್ ಮಾಡ್ಕೊಂಡು ಮಠಕ್ಕೆ ನೀರು ತಂದ್ಕೋತಾ ಇದ್ರು. ಸೊ ಹೊನ್ನೇನಹಳ್ಳಿ ಕೆರೆಯಿಂದ ದೇವರಾಯಪಟ್ಟಣ ಕೆರೆ, ದೇವರಾಯಪಟ್ಟಣ ಕೆರೆಯಿಂದ ಇವರ ಮಠಕ್ಕೆ ನೀರು ಬರ್ತಾ ಇತ್ತು. ಈಗ ಕರೆಂಟ್ ಸಂಪರ್ಕ ಕಡಿತ, ಯಾಕೆಂದರೆ 70 ಲಕ್ಷ ಬಿಲ್ ಬಾಕಿ ಇದೆ ಅಂತ. ಎಂ.ಬಿ. ಪಾಟೀಲರು ಈ ಹಿಂದೆ ಅನೌನ್ಸೇ ಮಾಡಿದ್ರು, ಓಪನ್ ಆಗಿ ಮೀಡಿಯಾ ಮುಂದೆ ಹೇಳಿದ್ರು, ಮಠದ ವತಿಯಿಂದ ದುಡ್ಡು ಕಟ್ಟೋದು ಬೇಕಾಗಿಲ್ಲ, ಸರ್ಕಾರವೇ ಕಟ್ಕೊಳ್ಳುತ್ತೆ ಅದನ್ನ, ಕೊಟ್ಟವ್ರಿಗೆ ನೀವು ಕ್ರಮ ಕೈಗೊಳ್ತೀವಿ ಅಂತಿದ್ರು. ಕ್ರಮ ತಗೋತೀವಿ ಅಂತ ಹೇಳಿದ್ರು. ಬೆಸ್ಕಾಂ ಅವ್ರ ವಿರುದ್ಧ ಕ್ರಮ ತಗೋತೀವಿ, ಅವ್ರು ಹೆಂಗೆ ವಿದ್ಯುತ್ ಕಟ್ ಮಾಡ್ತಾರೆ ಮಾಡಕ್ಕೆ ಬರಲ್ಲ ಅಂದಿದ್ರು. ಈಗೆಲ್ಲವೂ ಆಗೋಗಿದೆ. ಈಗೇನು ಮಾಡ್ತೀರಾ, ನಿಮಗೆ ಅಲ್ಲಿ ತ್ರಿವಿಧ ದಾಸೋಹ ನಡೀತಕ್ಕಂಥ ಜಾಗ, ಸಾವಿರಾರು ಜನ ವಿದ್ಯಾರ್ಥಿಗಳು ಉಚಿತವಾಗಿ, ಬಡ ಮಕ್ಕಳು ಎಸ್ಪೆಷಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥ ಜಾಗ, ಪ್ರತಿನಿತ್ಯ ಸಾವಿರಾರು ಭಕ್ತಾದಿಗಳು ಬರ್ತಕ್ಕಂಥ ಜಾಗ, ಅಲ್ಲಿ 24x7 ದಾಸೋಹ ನಡೀತಾ ಇರುತ್ತೆ. ಅಂಥ ಕಡೆ ಇವರು ಮಾಡಿರ್ತಕ್ಕಂಥ ಎಡವಟ್ಟು, ಸರ್ಕಾರ ವಾಗ್ದಾನ ಕೊಟ್ಟ ಮೇಲೆ ನಡೆಸ್ಕೋಬೇಕಾಗಿತ್ತು. 70 ಲಕ್ಷ ಯಾವ್ಯಾವುದಕ್ಕೋ ಖರ್ಚು ಮಾಡ್ತಾರಂತೆ. ಕಳೆದ 6 ತಿಂಗಳಿಂದ ಹೊನ್ನೇನಹಳ್ಳಿಯಿಂದ ನೀರು ಪೂರೈಕೆ ಆಗೋದೇ ಸ್ಥಗಿತ ಆಗಿದೆ. ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಮಠಕ್ಕೆ ಜಲಕ್ಷಾಮ ಎದುರಾಗೋ ಸಾಧ್ಯತೆ ಇದೆ. ಫೆಬ್ರವರಿ 6ರಿಂದ 20ರವರೆಗೂ ಮಠದಲ್ಲಿನ ಜಾತ್ರೆಗೂ ಕೂಡ ಬಿಸಿ ತಟ್ಟುವಂತಹ ಸಾಧ್ಯತೆ. ಜಾತ್ರೆಗೆ ಪ್ರತಿದಿನ ಏನಿಲ್ಲ ಅಂದರೂ 1 ಲಕ್ಷಕ್ಕೂ ಹೆಚ್ಚು ಜನ ಬರ್ತಾರೆ. ಆಮೇಲೆ ಎಲ್ಲಕ್ಕಿಂತ ಮೇನ್ ಆಫ್ ಆಲ್ ಬಡ ವಿದ್ಯಾರ್ಥಿಗಳಿದ್ದಾರೆ, 10,000ಕ್ಕೂ ಅಧಿಕ ಬಡ ವಿದ್ಯಾರ್ಥಿಗಳು, ಒಂದು 3,000ಕ್ಕೂ ಅಧಿಕ ವೃದ್ಧರಿದ್ದಾರೆ. ಅಲ್ಲಿ ಒಂದು ಅನಾಥಾಶ್ರಮ ಕೂಡ ಇದೆ. ಸೊ ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಇಷ್ಟೆಲ್ಲ ಪ್ರಾಬ್ಲಮ್ಗೆ ಮೂಲ ಯಾರು ಕೇಳಿದ್ರೆ ಸರ್ಕಾರ ಮರೆತಿರುವಂತಹ ವಾಗ್ದಾನ ಕೊಡೋಕೆ ಹೋಗಬಾರ್ದು. ಆಮೇಲೆ ನಾವಿದೇ ವಿಚಿತ್ರ, ಫಸ್ಟ್ ಟೈಮ್ ಕೇಳ್ತಾ ಇರೋದು ಇದೆಲ್ಲವೂ ಕೂಡ. ಮಠಗಳಿಗೆ ಸರ್ಕಾರ ಕೊಡುವ ಪರಂಪರೆ ಇತ್ತು, ಇದ್ಯಾವ್ದು ಕಿತ್ಕೊಳ್ಳೋ ಪರಂಪರೆ? ಮಠ ಕೊಡಿತವ್ರೆ ಆಲೆ ಸುಮಾರು ಒಂದು 6-7 ತಿಂಗಳಿಂದ ಕರೆಂಟ್ ಇಲ್ಲ. ಕರೆಂಟ್ ಕೊಟ್ಟರೆ ಭಾರಿ ಅನುಕೂಲ ಆಗುತ್ತೆ. ಇಲ್ಲ ಆಗ್ತಾ ಇಲ್ಲ, ಕರೆಂಟ್ ಇಲ್ವ ಸರ್, ಮೈನ್ ಕರೆಂಟ್ ಇಲ್ವಲ್ಲ. ಕರೆಂಟ್ ಕೊಟ್ಟರೆ ಮಾಡ್ತಾರೆ. ಮಠಕ್ಕೆ ಇಲ್ಲಿಂದ ಮಠಕ್ಕೆ ಮೈದನಹಳ್ಳಿ ಕೆರೆಗೆ ನೀರು ಹೊಡಿತೀವಿ ಅಂತ ಹೇಳಿದ್ರು. ಅದೇ ಕರೆಂಟ್ ಇಲ್ಲವಲ್ಲ, ಹಂಗಾಗಿ ಕರೆಂಟ್ ಹಾಕಿಲ್ಲ. ಲೈನ್ ಐತೆ ಸರ್, ಕರೆಂಟ್ ಇಲ್ವಲ್ಲ. ಕರೆಂಟ್ ತೆಗೆದುಬಿಟ್ಟಿದ್ದಾರೆ ಕೈವಿಂದ. ಒಬ್ಬೊಬ್ರು ನಂತರ ಹೇಳ್ತಾರೆ ಅದಕ್ಕೆ ಒಬ್ರು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತಾರೆ. ಇಲ್ಲಿ ಸರ್ ಇಲ್ಲೊಂದು ತೆಗೆದವ್ರೆ, ಆ ಕಡೆ ಮೂಲೆಗೆ ಒಂದು ತೆಗೆದುಬಿಟ್ಟಿದ್ದಾರೆ. ಅಲ್ಲೇ ಸರ್ ಒಂದು ವರ್ಷ ಆಯ್ತಾ ಬಂದು ಸರ್, ವರ್ಷದಿಂದ ಕರೆಂಟ್ ಇಲ್ಲ. ಮಠ ಸರ್ ಕರೆಂಟ್ ಇಲ್ವಲ್ಲ, ಕರೆಂಟ್ ಕೊಟ್ಟರೆ ರನ್ನಿಂಗ್ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಕುಡಿಯೋ ನೀರನ್ನ ಪೂರೈಕೆ ಮಾಡಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ, ಅವ್ರ ಕರ್ತವ್ಯ. ಅದು ಹೆಂಗೆ ಮರ್ತೋಗ್ತಾರೆ? ಆಮೇಲೆ ಹಿಂದೆ ವಾಗ್ದಾನ ಕೊಟ್ಟಿದ್ರಲ್ಲ ಎಂ.ಬಿ. ಪಾಟೀಲ್ ಅವರು, ಇನ್ಫ್ಯಾಕ್ಟ್ ನೋಟಿಸ್ ಕೊಟ್ಟವ್ರ ಕ್ರಮ ಕೈಗೊಳ್ತೀವಿ ನಾವು, ಅವ್ರನ್ನ ಕೂಡಲೇ ಅಮಾನತ್ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ಅದು ಹಾಗಾದ್ರೆ ಜಸ್ಟ್ ಅಂಟಾ? ಮಮತಾ, ಸರ್ಕಾರ ಅದೇನೋ ಬೀಸೋ ದಂಡೆಯನ್ನು ತಪ್ಪಿಸ್ಕೊಳ್ತು ಅನ್ನುವಂಥ ಹಾಗೆ ಅದು ಇಲ್ಲೂ ಕೂಡ ಅದೇ ರೀತಿ ಆಗಿರುವಂಥದ್ದು. ಆ ಟೈಮಲ್ಲಿ ಒಂದು ಕಾವಿತ್ತು, ಆ ಕಾವು ಸಂದರ್ಭದಲ್ಲಿ ಇಲ್ಲ ನಾವು ಕ್ರಮ ತೆಗೆದುಕೊಳ್ತೀವಿ ಮತ್ತು ಮಠದಿಂದ ಯಾವುದೇ ರೀತಿಯ ₹1 ಕಟ್ಟುವಂಗಿಲ್ಲ, ಅವು ಸರ್ಕಾರದ ವತಿಯಿಂದ ಕಟ್ತೀವಿ ಎನ್ನುವಂಥ ರೀತಿಯಲ್ಲಿ ಎಂ.ಬಿ. ಪಾಟೀಲ್ ಹೇಳಿದ್ರು, ಸಚಿವರಾದಂಥ ಎಂ.ಬಿ. ಪಾಟೀಲ್ ಹೇಳಿದರು. ಆದರೆ ಅವರು ಕೊಟ್ಟಂಥ ವಾಗ್ದಾನ ಇನ್ನೂ ತನಕ ನೆರವೇರಿಲ್ಲ. ಹಾಗಾಗಿ ಈಗ ಮಠಕ್ಕೆ ಜಲಕ್ಷಾಮ ಎದುರಾಗುವಂಥ ಎಲ್ಲ ಸಾಧ್ಯತೆ ಇದೆ. ಈಗಾಗಲೇ ಹೊನ್ನೇನಹಳ್ಳಿ ಕೆರೆಯಿಂದ ದೇವರಾಯಪಟ್ಟಣ ಕೆರೆಗೆ ನೀರು ಡಂಪ್ ಆಗಿ, ಆ ದೇವರಾಯಪಟ್ಟಣ ಕೆರೆಯಿಂದ ಸಿದ್ಧಗಂಗಾ ಮಠಕ್ಕೆ ನೀರು ಪಂಪ್ ಆಗುವಂಥದ್ದು. ಈಗ ಹೊನ್ನೇನಹಳ್ಳಿ ಕೆರೆಯಿಂದ ಬರುವಂತಹ ನೀರು ಈಗ ಸಂಪೂರ್ಣವಾಗಿ ಸ್ಟಾಪ್ ಆಗಿರುವಂಥದ್ದು. ಕಾರಣ ಬೆಸ್ಕಾಂನವರು ಈಗಾಗಲೇ ಅದನ್ನು ಡಿಸ್ಕನೆಕ್ಟ್ ಮಾಡಿರುವಂಥದ್ದು, ವಿದ್ಯುತ್ ಸಂಪರ್ಕವನ್ನು ಈಗಾಗಲೇ ಕಡಿತ ಮಾಡಿರುವಂಥದ್ದು. ಹಾಗಾಗಿ ಕಳೆದ 6-7 ತಿಂಗಳಿಂದ ಸಿದ್ಧಗಂಗಾ ಮಠಕ್ಕೆ ನೀರು ಹೋಗುವಂತಹ ದೇವರಾಯಪಟ್ಟಣ ಕೆರೆಗೆ ಹೊನ್ನೇನಹಳ್ಳಿ ಕೆರೆಯಿಂದ ನೀರು ಬರ್ತಾ ಇಲ್ಲ. ಈಗ ಸದ್ಯದ ಪರಿಸ್ಥಿತಿ ನೋಡಿದ್ರೆ ದೇವರಾಯಪಟ್ಟಣ ಕೆರೆಯಲ್ಲಿ ಇನ್ನೂ ಏನು ಒಬ್ಬೊಬ್ಬ ಅಂದ್ರೆ 1 ತಿಂಗಳ ಮಟ್ಟಿಗೆ ಸಾಕಾಗಬಹುದು ನೀರು, ಅಷ್ಟು ನೀರು ಮಾತ್ರ ದೇವರಾಯಪಟ್ಟಣ ಕೆರೆಯಲ್ಲಿ ಇರುವಂಥದ್ದು. ಹೇಳಿ ಕೇಳಿ ಈಗ ಫೆಬ್ರವರಿ 6ರಿಂದ 20ರ ತನಕ 15 ದಿನಗಳ ಕಾಲ ಜಾತ್ರೆ ಕೂಡ ಇದೆ. ಲಕ್ಷಾಂತರ ಜನ ಭಕ್ತರು ಜಾತ್ರೆ ಸಂದರ್ಭದಲ್ಲಿ ಮಠಕ್ಕೆ ಬರ್ತಾರೆ. ಅವ್ರಿಗೆ
ಅನ್ನದಾಸೋಹ ಮಾಡಬೇಕಾಗುತ್ತೆ. 10,000 ವಿದ್ಯಾರ್ಥಿಗಳು ಅಲ್ಲಿ ವಾಸ್ತವ್ಯ ಇರುವಂಥವು, ಅವರಿಗೆಲ್ಲ ನಿತ್ಯ ಉಪಯೋಗಕ್ಕೆ ನೀರು ಬೇಕಾಗತ್ತೆ. ಹಾಗಾಗಿ ನೀರಿನ ಅಭಾವ ಆಗುವಂಥ ಎಲ್ಲ ಸಾಧ್ಯತೆಗಳು ಇದೆ. ಏನು ಈಗಾಗಲೇ ಸರ್ಕಾರ ಕಳೆದ ವರ್ಷನೇ 70 ಲಕ್ಷ ಬಿಲ್ಲನ್ನು ತಾವು ಕಟ್ತೀವಿ ಅಂತ ಹೇಳಿದರು, ಆದರೆ ಕಟ್ಟಲಿಕ್ಕೆ ಹೋಗಿಲ್ಲ. ಯಾಕಂದರೆ ಅದು ಹೇಳಿ ಕೇಳಿ ಸಿದ್ಧಗಂಗಾ ಮಠದವರು ಕಟ್ಟಬೇಕಾಗಿರುವಂಥ ಬಿಲ್ ಆಗಿರಲಿಲ್ಲ. ಯಾಕಂದರೆ ಅದು ಕೇವಲ ಸೊನೇನಹಳ್ಳಿ ಕೆರೆಯಿಂದ ದೇವರಾಯಪಟ್ಟಣ ಕೆರೆಗೆ ಆಗುವಂಥ ಡಂಪ್ ಆಗುವಂಥ ನೀರು ಕೇವಲ ಸಿದ್ಧಗಂಗಾ ಮಠ ಮಾತ್ರ ಉಪಯೋಗ ಮಾಡ್ಕೊಳ್ತಾ ಇರಲಿಲ್ಲ. ಅದು ಮೈದಾಳ ಕೆರೆಗೆ ಹೋಗುವಂಥದ್ದು ಮತ್ತು ಮಾರನಾಯಕನಹಳ್ಳಿ ಪಾಳ್ಯಗೆ ಕೂಡ ಹೋಗುವಂಥದ್ದು ಇತ್ತು. ಆದರೆ ಈಗ ಸರ್ಕಾರ ಈ ರೀತಿ ಎಡವಟ್ ಮಾಡಿರೋದ್ರಿಂದ ಎಲ್ಲೋ ಒಂದು ಕಡೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಏನು ಸಿದ್ಧಗಂಗಾ ಮಠಕ್ಕೆ ಜಲಕ್ಷಾಮ ಎದುರಾಗುವಂಥ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ. ಮಮತಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಮಂಜುನಾಥ್, ನೋಡೋಣ ಜಾತ್ರೆಯ ಒಳಗೆ, ನನ್ನ ಪ್ರಕಾರ ಇದನ್ನು ಸಾಲ್ವ್ ಮಾಡ್ತಾರೆ. ಜಾತ್ರೆಯ ಒಳಗೆ ಸರ್ಕಾರ ಈ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಬೇಕು, ಜನರಿಗೆ ಆಗ್ತಕ್ಕಂಥ ಅನಾನುಕೂಲವನ್ನು ತಪ್ಪಿಸಬೇಕು.